ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ನಲ್ಲಿ ಪ್ರತಿ ವಾರ ನಾಮಿನೇಷನ್ ನಡೆಯುತ್ತದೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಜೋಡಿಗಳಾಗಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದ್ದರು. ಅದೇ ರೀತಿ ಶಿಶಿರ್ ಮತ್ತು ಚೈತ್ರ ಜೋಡಿಯಾಗಿ ಸ್ಪರ್ಧೆಗಿಳಿದಿದ್ದರು. ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬರ ಹೆಸರನ್ನು ನಾಮಿನೇಷನ್ಗೆ ಸೇರಿಸಬೇಕೆಂದು ಬಿಗ್ ಬಾಸ್ ಪ್ರತಿ ಜೋಡಿಗಳಿಗೆ ಹೇಳಿತ್ತು. ಅದೇ ರೀತಿಯಾಗಿ ಶಿಶಿರ್ ಮತ್ತು ಚೈತ್ರ ಜೋಡಿಯು ಚೈತ್ರ ಅವರನ್ನು ನಾಮಿನೇಷನ್ ಇಂದ ಸೇವ್ ಮಾಡಿತ್ತು ಮತ್ತು ಶಿಶಿರ್ ಅವರು ನಾಮಿನೇಷನ್ಗೆ ಆಯ್ಕೆಯಾಗಿದ್ದರು. ಇದು ಶಿಶಿರ್ ಅವರು ಚೈತ್ರ ಅವರಿಗೆ ಮಾಡಿದ ದೊಡ್ಡ ಸಹಾಯವಾಗಿತ್ತು. ಆದರೆ ಚೈತ್ರ ಮಾಡಿದ್ದೇನು ಗೊತ್ತಾ? ಚೈತ್ರ ಶಿಶಿರ್ ಅವರಿಗೆ ಆಟದಲ್ಲಿ ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಬಿಗ್ ಬಾಸ್ ಪ್ರತಿಯೊಬ್ಬ ಮಹಿಳಾ ಸ್ಪರ್ಧೆಯನ್ನು ಕರೆದು ನಿಮ್ಮ ಜೋಡಿಯನ್ನು ಬಿಟ್ಟು ತ್ರಿವಿಕ್ರಮನನ್ನು ಜೋಡಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತೀರಾ ಎಂದು ಕೇಳಿದಾಗ ಅನುಷಾ, ಗೌತಮಿ, ಮೋಕ್ಷಿತಾ ಹಾಗೂ ಚೈತ್ರ ತ್ರಿವಿಕ್ರಮನನ್ನು ಜೋಡಿಯಾಗಿ ಮಾಡಿಕೊಳ್ಳಲು ಒಪ್ಪಿಗೆ ಕೊಟ್ಟಿದ್ದರು. ಆದರೆ ಐಶ್ವರ್ಯ ಅವರು ಬಿಗ್ ಬಾಸ್ ಕೊಟ್ಟ ಈ ಆಫರ್ ಅನ್ನು ತಿರಸ್ಕರಿಸಿ ಧರ್ಮ ಅವರೇ ನನಗೆ ಜೋಡಿಯಾಗಿರಲಿ ಎಂದು ಹೇಳಿದ್ದರು. ಚೈತ್ರ ಅವರು ಶಿಶಿರ್ ಅವರನ್ನು ಬಿಟ್ಟು ತ್ರಿವಿಕ್ರಮರನ್ನು ಜೋಡಿಯಾಗಿ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಕ್ಕೆ ಶಿಶಿರ್ ಅವರಿಗೆ ತುಂಬಾನೇ ಕೋಪ ಬಂದಿತ್ತು. ನಾನು ನಿಮಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವೆ ಮಾಡಿದೆ, ಆದರೆ ನೀವು ನನ್ನನ್ನು ಬಿಟ್ಟು ತ್ರಿವಿಕ್ರಮವನ್ನು ಜೋಡಿಯಾಗಿ ಮಾಡಿಕೊಳ್ಳುತ್ತೀರಾ? ಬೆನ್ನಿಗೆ ಚೂರಿ ಹಾಕುತ್ತೀರಾ ಎಂದು ಶಿಶಿರ್ ಚೈತ್ರ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಚೈತ್ರ ಅವರ ಈ ನಡತೆಯಿಂದ ಶಿಶಿರ್ ಅವರಿಗೆ ತುಂಬಾನೇ ನೋವಾಗಿದೆ. ಚೈತ್ರ ಅವರು ಮಾಡಿದ್ದು ಸರಿಯೇ? ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರ ಸೇವ್ ಆಗಲಿ ಎಂದು ಶಿಶಿರ್ ತಮ್ಮನ್ನು ತಾವೇ ನಾಮಿನೇಟ್ ಮಾಡಿಕೊಂಡರು. ಆದರೆ ಈಗ ಚೈತ್ರ ತಮಗೆ ಇನ್ನೊಬ್ಬ ಜೋಡಿಯಾಗಿ ತ್ರಿವಿಕ್ರಮವನ್ನು ಆಯ್ಕೆ ಮಾಡಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಚೈತ್ರ ಅವರ ಈ ನಡೆ ನಿಮಗೇನು ಅನಿಸಿತು? ಚೈತ್ರಕ್ಕ ಮಾಡಿದ್ದು ಸರಿಯಾ ತಪ್ಪಾ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.